ಕೇಂದ್ರ ಸರ್ಕಾರದಿಂದ ಜನರಿಗೆ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ರಾಜ್ಯ ಸರ್ಕಾರದಿಂದಲೂ ಕೂಡ ಶಾಕ್, ಕೇಂದ್ರದಿಂದಲೂ ಕೂಡ ಆಘಾತ. ವಾಹನ ಸವಾರರಿಗೆ ಶಾಕ್ ಕೊಟ್ಟ ರಸ್ತೆ ಸಾರಿಗೆ ಸಚಿವ. ಪ್ರತಿನಿತ್ಯ ರಸ್ತೆಯಲ್ಲಿ ಓಡಾಡುವವರಿಗೆ ಸರ್ಕಾರದಿಂದ ಬಿಗ್ ಶಾಕ್ ಎದುರಾಗಿದೆ. ರಾಜ್ಯ ಸರ್ಕಾರದಿಂದಲೂ ಕೂಡ ಶಾಕ್, ಕೇಂದ್ರದಿಂದಲೂ ಶಾಕ್. ಹಾಗಾದ್ರೆ ಏನಿದು ಶಾಕಿನ ಕತೆ? ವಾಹನ ಸವಾರರಿಗೆ ಶಾಕ್ ಕೊಟ್ಟ ರಸ್ತೆ ಸಾರಿಗೆ ಸಚಿವ. ಪ್ರತಿನಿತ್ಯ ರಸ್ತೆಯಲ್ಲಿ ಓಡಾಡುವವರಿಗೆ ಸರ್ಕಾರದಿಂದ ಬಿಗ್ ಶಾಕ್. ಏಪ್ರಿಲ್ 1ರಿಂದ ಟೋಲ್ ರೇಟ್ ಜಾಸ್ತಿ ಮಾಡಲು ಕೇಂದ್ರ ನಿರ್ಧಾರ ಮಾಡಿದೆ. ಶೇಕಡ 5ರಷ್ಟು ಟೋಲ್ ರೇಟ್ ಹೆಚ್ಚಳ ಮಾಡುತ್ತಿದೆ ಕೇಂದ್ರ ಸರ್ಕಾರ. ಈ ನಿರ್ಧಾರದ ನಂತರ ಪರವಿರೋಧ ಚರ್ಚೆಗಳು ಶುರುವಾಗಿದೆ. ಈ ತಿಂಗಳು ಮುಗಿಯುವ ಒಳಗೆ ಹೊಸ ನೀತಿ ಅನುಷ್ಠಾನ ಸಾಧ್ಯತೆ. ಏಪ್ರಿಲ್ 1ರಿಂದ ಎಲ್ಲ ಟೋಲ್ಗಳಲ್ಲಿ ಹೊಸ ನಿಯಮ ಜಾರಿಯಾಗುತ್ತೆ. ಮುಂಗಡ ಟೋಲ್ ಸಂಗ್ರಹ ವ್ಯವಸ್ಥೆ ಜಾರಿಗೆ ತರಲು ಯೋಜನೆಯನ್ನು ರೂಪಿಸಲಾಗುತ್ತಿದೆ. ಸ್ವಯಂ ಚಾಲಿತ ನಂಬರ್ ಪ್ಲೇಟ್ ಗುರುತಿಸುವಿಕೆಯನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ವಾಹನ ನಿಲ್ಲಿಸದೆ ಟೋಲ್ ದಾಟುವ ಅನುಕೂಲ, ಆ ಅನುಕೂಲಕ್ಕೆ ಈಗ ಬ್ರೇಕ್ ಬೀಳುವಂತಹದ್ದು ಕೇಂದ್ರ ಸರ್ಕಾರದಿಂದ ಜನರಿಗೆ ಇದು ಒಂದು ರೀತಿಯ ಶಾಕೆ ಸರಿ. ಶೇಕಡ 5ರಷ್ಟು ಟೋಲ್ ರೇಟ್ ಹೆಚ್ಚಳ ಮಾಡುತ್ತಿದೆ ಕೇಂದ್ರ ಸರ್ಕಾರ. ಈ ತಿಂಗಳು ಮುಗಿಯುವ ಒಳಗೆ ಹೊಸ ನೀತಿ ಅನುಷ್ಠಾನ ಜಾರಿ ಮಾಡೋದಕ್ಕೂ ಕೂಡ ಕೇಂದ್ರ ಸರ್ಕಾರ ಚಿಂತನೆಯನ್ನು ಮಾಡ್ತಾ ಇದೆ. ಏಪ್ರಿಲ್ 1ರಿಂದ ಎಲ್ಲ ಟೋಲ್ಗಳಲ್ಲಿ ಹೊಸ ನಿಯಮ ಜಾರಿಯಾಗುತ್ತೆ. ಮುಂಗಡ ಟೋಲ್ ಸಂಗ್ರಹ ವ್ಯವಸ್ಥೆ ಜಾರಿಗೆ ತರಲು ಯೋಜನೆ. ಅಂದರೆ ವರ್ಷಕ್ಕೆ ಇಂತಿಷ್ಟು ಅಂಥೇಳಿ ಮೊದಲೇ ನಾವು ಡಿಪಾಸಿಟ್ ಮಾಡಬೇಕು. ಈಗ ಫಾಸ್ಟ್ ಟ್ರ್ಯಾಕ್ ಮುಖಾಂತರವಾಗಿ ಎಲ್ಲ ಟೋಲನ್ನು ಕಟ್ತಾ ಇದ್ದೀವಿ. ಆದರೆ 1 ವರ್ಷಕ್ಕೆಷ್ಟು, 1 ತಿಂಗಳಿಗೆಷ್ಟು, 12 ವರ್ಷಕ್ಕೆಷ್ಟು, 10 ವರ್ಷಕ್ಕೆಷ್ಟು, 1 ವರ್ಷದ ಆ ಎಲ್ಲ ದರವನ್ನು ಅಥವಾ ಎಲ್ಲ ಫೀಸನ್ನು ಮೊದಲೇ ಡಿಪಾಸಿಟ್ ಮಾಡುವಂಥದ್ದು. ಅದಾದ ನಂತರ ಅದಕ್ಕೆ ಬೇಕಾದಂಥ ಯೋಜನೆಯನ್ನು ಕೂಡ ಕೇಂದ್ರ ಸರ್ಕಾರ ತರೋದಕ್ಕೆ ಮುಂದಾಗ್ತಾ ಇದೆ. ಕಾರ್ಡ್ ಮುಖಾಂತರವಾಗಿ ಸ್ವೈಪ್ ಮಾಡಿ ನೀವು ಕಟ್ಟಿರ್ತಕ್ಕಂಥ ಡಿಪಾಸಿಟ್ ಹಣದಲ್ಲಿ ಆ ಟೋಲಿನ ದರ ಕಡಿತ ಆಗುತ್ತೆ. ಸ್ವಯಂ ಚಾಲಿತ ನಂಬರ್ ಪ್ಲೇಟ್ ಗುರುತಿಸುವಿಕೆಯನ್ನು ಅಳವಡಿಕೆ, ವಾಹನ ನಿಲ್ಲಿಸದೆ ಟೋಲ್ ದಾಟುವ ಅನುಕೂಲ, ಉಪಗ್ರಹ ಆಧಾರಿತ ಟೋಲ್ ವ್ಯವಸ್ಥೆ ಮಾಡಲು ಕೇಂದ್ರ ಪ್ರಯತ್ನ. ಈಗ ವಾಹನ ಟೋಲ್ ಹತ್ರ ಬಂದು ನಿಂತ್ಕೊಳ್ಳುತ್ತೆ. ಈಗಿರ್ತಕ್ಕಂತಹ ಟೋಲ್ ವ್ಯವಸ್ಥೆ ಏನು ಅಂತ ಹೇಳಿದ್ರೆ, ಆ ಟೋಲ್ ಗೇಟ್ನ ಸಿಬ್ಬಂದಿಗಳು ಅವರ ಗೇಟನ್ನು ಹಾಕುವಂತಹದ್ದು, ತಡೆದು ನಿಲ್ಲಿಸುವಂತಹದ್ದು, ಅದಾದ ನಂತರ ಚಾಲಕ ಪೇ ಮಾಡಿದ ನಂತರ ಗೇಟ್ ತೆರೆದು ಆತನನ್ನು ಕಳುಹಿಸಿಕೊಡುವಂತಹದ್ದು. ಇನ್ನು ಬರುವಂತಹ ಅಡ್ವಾನ್ಸ್ಡ್ ಟೆಕ್ನಾಲಜಿ ಹಿಂಗಿರುತ್ತೆ ಅಂತ ಹೇಳಿದ್ರೆ, ನಿಮ್ಮ ನಂಬರ್ ಪ್ಲೇಟಿಗೆ ಸೆನ್ಸಾರ್ ಅಳವಡಿಕೆಯಾಗುತ್ತೆ. ನೀವು ಟೋಲ್ ದಾಟ್ತಾ ಇದ್ದ ಹಾಗೆ ಆಟೋಮೆಟಿಕ್ ನಿಮ್ಮ ನಂಬರ್ ಪ್ಲೇಟ್ ಮುಖಾಂತರವಾಗಿ ಸೆನ್ಸಾರ್ ನಿಮ್ಮ ಆ ಒಂದು ಪ್ರಾಸೆಸನ್ನು ಮುಗಿಸುತ್ತೆ, ಟೋಲ್ ಪ್ರಾಸೆಸ್. ಅದಾದ ನಂತರ ನೀವು ತಕ್ಷಣಕ್ಕೆ ಅಲ್ಲಿಂದ ದಾಟಬಹುದು. ಈ ಥರದ ಒಂದು ಅನುಕೂಲದ ವ್ಯವಸ್ಥೆಯನ್ನು ಕೂಡ ಕೇಂದ್ರ ಸರ್ಕಾರ ಚಿಂತನೆಯನ್ನು ಮಾಡ್ತಾ ಇದೆ ಎಂದು ಹೇಳಲಾಗ್ತಾ ಇದೆ.